ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ. ಈ ಸಿನಿಮಾಗಳು ಇವತ್ತು ರಿಲೀಸ್ ಆದ್ರೆ ಹಿಟ್ ಆಗ್ತಿತ್ತ? ಟಾಪ್ 5 ಹೈಲಿ ಅಂಡರ್ ರೇಟೆಡ್ ಕನ್ನಡ ಮೂವೀಸ್ ವಿಚ್ ವೇರ್ ಬಿಯಾಂಡ್ ದ ಟೈಮ್. ರಾಂಗ್ ಇರಾ ಬಟ್ ಬ್ರಿಲಿಯಂಟ್ ಸಿನಿಮಾ. ಈ ಮೂವೀಸ್ ಎಲ್ಲ ಇವತ್ತು ರಿಲೀಸ್ ಆಗಿದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪ್ ಅಲ್ಲಿ ಇರ್ತಿತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಯಿಂದನೇ ಸ್ಟಾರ್ಟ್ ಮಾಡೋಣ. ಒಂದು ಮುತ್ತಿನ ಕತೆ. ಈ ಮೂವಿನ ಶಂಕರ್ ನಾಗ್ ಸರ್ ಅವರು ಡೈರೆಕ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಈ ಮೂವಿ ನೋಡಿದಾಗ ಒಂದು ಸಿಂಪಲ್ ಸ್ಟೋರಿ ಅಂತ ಅನ್ಸುತ್ತೆ, ಆದ್ರೆ ಈ ಮೂವಿಯ ಕಾನ್ಸೆಪ್ಟ್ ತುಂಬಾ ಡೀಪ್ ಇದೆ. ಒಂದು ಮುತ್ತು ಸಿಕ್ಕಿದಾಗ ಅದರ ವ್ಯಾಲ್ಯೂ ಒಬ್ಬ ಮನುಷ್ಯನ ಲೈಫ್ ನ ಎಷ್ಟ್ ಚೇಂಜ್ ಮಾಡುತ್ತೆ ಅಂತ ಈ ಮೂವಿ ತೋರಿಸುತ್ತೆ. ಮನಿ, ಗ್ರೀಡ್ ಮತ್ತೆ ಮನುಷ್ಯನ ಮೈಂಡ್ ಸೆಟ್ ಟ್ರಾನ್ಸ್ಫಾರ್ಮೇಶನ್ ಇದೆಲ್ಲ ಈ ಮೂವಿದಲ್ಲಿ ತುಂಬಾ ಸಬ್ಟಲ್ ಆಗಿದೆ. ಆದ್ರೆ ಆಗ 1987 ನಲ್ಲಿ ಆಡಿಯನ್ಸ್ ಈ ತರ ಡೀಪ್ ಮೆಸೇಜ್ ಗೆ ರೆಡಿ ಇರ್ಲಿಲ್ಲ ಅನ್ಸುತ್ತೆ. ಆ ಟೈಮ್ ನಲ್ಲಿ ಯಾಕೆ ಈ ಮೂವಿಗೆ ವ್ಯಾಲ್ಯೂ ಸಿಗ್ಲಿಲ್ಲ ನಮ್ ತಾಯಿ ಅಣ್ಣೆ ನಂಗಂತೂ ಗೊತ್ತಿಲ್ಲ. ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರ್ಲಿ, ಇಂಡಿಯಾದಲ್ಲೇ ಫಸ್ಟ್ ಅಂಡರ್ ವಾಟರ್ ಫಿಲ್ಮಿಂಗ್ ಮಾಡಿದ್ದು ಇದೇ ಮೂವಿ. ಶಂಕರ್ ನಾಗ್ ಸರ್ ಅವರ ವಿಷನ್ ಅವಾಗ್ಲೇ ಹಾಲಿವುಡ್ ರೇಂಜ್ ಅಲ್ಲಿ ಇತ್ತು. ಇವತ್ತು ಈ ಮೂವಿ ರಿಲೀಸ್ ಆಗಿದ್ದಿದ್ರೆ ಪೀಪಲ್ ವುಡ್ ಕಾಲ್ ಇಟ್ ಥಾಟ್ಫುಲ್ ಮಾಸ್ಟರ್ ಪೀಸ್. ಟ್ರೂಲಿ ರೈಟ್ ಮೂವಿ ಇನ್ ದಿ ರಾಂಗ್ ಇರಾ. ಶಾಂತಿ ಕ್ರಾಂತಿ. ಇವತ್ತು ನಾವು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ನ ತುಂಬಾ ಯೂಸ್ ಮಾಡ್ತೀವಿ, ಆದ್ರೆ 1919 ನಲ್ಲೇ ಒಂದು ರಿಯಲ್ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಯಾವ್ದಾದ್ರು ಇತ್ತು ಅಂದ್ರೆ ಅದೇ ಶಾಂತಿ ಕ್ರಾಂತಿ. ಮಲ್ಟಿಪಲ್ ಲ್ಯಾಂಗ್ವೇಜ್, ಮ್ಯಾಸಿವ್ ಸ್ಟಾರ್ ಕಾಸ್ಟ್ ಮತ್ತೆ ಒಬ್ಬರೇ ಡೈರೆಕ್ಟರ್, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. 3 ಭಾಷೆಗಳಲ್ಲಿ ಒಂದೇ ಸಾರಿ ಶೂಟಿಂಗ್, 3ರಲ್ಲೂ ಡೈರೆಕ್ಷನ್, 2ರಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ರು ನಮ್ಮ ರವಿಚಂದ್ರನ್ ಸರ್. ತೆಲುಗುನಲ್ಲಿ ನಾಗಾರ್ಜುನ್ ಲೀಡ್ ರೋಲ್ ನಲ್ಲಿ ಇದ್ರು. ತಮಿಳ್ ಅಂಡ್ ಹಿಂದಿಯಲ್ಲಿ ನಮ್ಮ ರಜನಿ ಸರ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮೂವಿಯ ಸ್ಟೋರಿ ಸಿಂಪಲ್ ಆಗಿದ್ರು ಪ್ರೆಸೆಂಟೇಶನ್ ತುಂಬಾ ರಿಚ್ ಆಗಿತ್ತು. ಇವಾಗ ಬರ್ತಿರೋ ಬಿಗ್ ಬಜೆಟ್, ಮಲ್ಟಿ ಲ್ಯಾಂಗ್ವೇಜ್, ಪ್ಯಾನ್ ಇಂಡಿಯಾ ಇದೆಲ್ಲ ರವಿಚಂದ್ರನ್ ಸರ್ ಆವಾಗ್ಲೇ ಥಿಂಕ್ ಮಾಡಿದ್ರು. ಬಟ್ ಇವತ್ತಿನ OTT ಇರಾನಲ್ಲಿ ಈ ಮೂವಿ ಬಂದಿದ್ರೆ ಪೀಪಲ್ ವುಡ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಗ್ಲೋಬಲ್ ಮೇಕಿಂಗ್ ಸ್ಟೈಲ್. ರವಿಚಂದ್ರನ್ ಸರ್ ಆಗ ಕಂಡ ಪ್ಯಾನ್ ಇಂಡಿಯಾ ಡ್ರೀಮ್ KGF ಅಂಡ್ ಕಾಂತಾರ ರೂಪದಲ್ಲಿ ನನಸಾಗ್ತಿದೆ. ಟ್ರೂಲಿ ಅಹೆಡ್ ಆಫ್ ಇಟ್ಸ್ ಟೈಮ್. ಆಪರೇಷನ್ ಅಂತ ಉಪೇಂದ್ರ ಅವರ ಡೈರೆಕ್ಷನ್ ಅಂದ್ರೆ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಇದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ಅಲ್ಲ. ಕರಪ್ಷನ್, ಸಿಸ್ಟಮ್ ಫೇಲಿಯರ್ ಮತ್ತೆ ಅವ್ರ ಮಾರಲ್ ಕಾನ್ಫ್ಲಿಕ್ಟ್ ಇದೆಲ್ಲ ಉಪ್ಪಿ ಸ್ಟೈಲ್. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ, ಸಡನ್ ಕ್ಯಾರೆಕ್ಟರ್ ಶಿಫ್ಟ್ ಮತ್ತೆ ಅದು ಇದೇವರೆಗೂ ಯಾರು ನೋಡದೇ ಇರೋ ಎಡಿಟಿಂಗ್. ಆ ಟೈಮ್ ನಲ್ಲಿ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ರು. ಆದ್ರೆ ಇವತ್ತು ಈ ಸಿನಿಮಾ ಬಂದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಹಿಡನ್ ಮೀನಿಂಗ್ಸ್ ಮತ್ತೆ ಪೊಲಿಟಿಕಲ್ ಬೋಲ್ಡ್ನೆಸ್ ಬಗ್ಗೆ ಬಿಗ್ ಡಿಸ್ಕಷನ್ ಆಗ್ತಿತ್ತು. ಪೀಪಲ್ ವುಡ್ ಕಾಲ್ ಇಟ್ ಬೋಲ್ಡ್ ಪೊಲಿಟಿಕಲ್ ಮಾಸ್ಟರ್ ಪೀಸ್. ಉಪೇಂದ್ರ ಸರ್ ಆಗ ಕಂಡ ಸಿಸ್ಟಮ್ ರಿಯಾಲಿಟಿ ಇವತ್ತಿಗೂ 100% ಮ್ಯಾಚ್ ಆಗುತ್ತೆ. ಸ್ವಾಸ್ತಿಕ್ ಫಸ್ಟ್ ಟೈಮ್ ನೋಡಿದಾಗ ನಮ್ಗೆ ಕ್ಲಾರಿಟಿ ಸಿಗಲ್ಲ. ಕಾಂಪ್ಲೆಕ್ಸ್ ಸ್ಕ್ರೀನ್ ಪ್ಲೇ, ಲೇಯರ್ಡ್ ಸ್ಟೋರಿ ಮತ್ತೆ ಪ್ರತಿ ಫ್ರೇಮ್ ನಲ್ಲಿ ಒಂದು ಹಿಡನ್ ಮೀನಿಂಗ್. ಈ ಮೂವಿ ನೋಡ್ಬೇಕಂದ್ರೆ ನಮ್ಗೆ ತುಂಬಾ ಪೇಷನ್ಸ್ ಬೇಕು. ತಮಿಳ್ ಇಂಡಸ್ಟ್ರಿನಲ್ಲಿ ವಿಶ್ವರೂಪ ಮೂವಿಗೆ ಯಾವ ತರ ಅಪ್ರಿಸಿಯೇಷನ್ ಸಿಗ್ತೋ ಅದೇ ತರ ಸ್ವಾಸ್ತಿಕ್ ಮೂವಿಗೆ ಸಿಗ್ಲಿಲ್ಲ. 1998 ನಲ್ಲಿ ಮೇ ಬಿ ಆಡಿಯನ್ಸ್ ಗೆ ಈಸಿ ಎಂಟರ್ಟೈನ್ಮೆಂಟ್ ಬೇಕಾಗ್ತಿತ್ತೇನೋ. ಸ್ವಾಸ್ತಿಕ್ ಮೂವಿ ಆಗ ರಾಂಗ್ ಇರಾದಲ್ಲಿ ರಿಲೀಸ್ ಆಗಿತ್ತು. ಈ ಟೈಮ್ ನಲ್ಲಿ ಏನಾದ್ರೂ ಈ ಮೂವಿ ರಿಲೀಸ್ ಆಗಿದ್ರೆ ಮೈಂಡ್ ಬ್ಲೋಯಿಂಗ್ ಮೂವಿ ಅಂತ ಜನರು ಸೆಲೆಬ್ರೇಟ್ ಮಾಡ್ತಿದ್ರು. ಉಪೇಂದ್ರ ಸರ್ ಅವಾಗ್ಲೇ ವರ್ಲ್ಡ್ ಸಿನಿಮಾ ಲೆವೆಲ್ ಥಿಂಕಿಂಗ್ ಮಾಡಿದ್ರು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏಕಾಂಗಿ. ಇದು ಜೆನ್ಯೂನ್ಲಿ ಫ್ಯೂಚರ್ ಸಿನಿಮಾ. ಲೋನ್ಲಿನೆಸ್, ಐಸೋಲೇಷನ್ ಮತ್ತೆ ಒಬ್ಬ ಮನುಷ್ಯನ ಮೆಂಟಲ್ ಹೆಲ್ತ್ ಈ ಥೀಮ್ ಬಗ್ಗೆ ರವಿಚಂದ್ರನ್ ಸರ್ 2002 ನಲ್ಲೇ ಈ ಮೂವಿ ಮೂಲಕ ಹೇಳಿದ್ರು. 2002 ಅಲ್ಲಿ ಇನ್ನ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ ಇತ್ತು, ಆದ್ರೆ ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಿದೆ. ಈ ಮೂವಿಯ ಪ್ರತಿ ಸೀನ್ ಅಲ್ಲೂ ಇರೋ ಆ ಕಲರ್ ಮತ್ತೆ ಫ್ರೇಮ್ಸ್ ಎಲ್ಲದಕ್ಕೂ ಒಂದು ಪರ್ಪಸ್ ಇತ್ತು. ಆದ್ರೆ ಏಕಾಂಗಿ ಇವತ್ತು ರಿಲೀಸ್ ಆಗಿದ್ರೆ ಯಂಗ್ ಜನರೇಷನ್ ಅಂದ್ರೆ ನಾವು ಈ ಮೂವಿಗೆ ಡೀಪ್ಲಿ ಕನೆಕ್ಟ್ ಆಗ್ತಿದ್ವಿ. ಸ್ಟಿಲ್ ಯಾರಾದ್ರೂ ಈ ಮೂವಿ ಮಿಸ್ ಮಾಡಿದ್ರೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನೋಡಿ ಮೂವಿನ. ಟ್ರೂಲಿ ಮಾಸ್ಟರ್ ಪೀಸ್ ಅಹೆಡ್ ಆಫ್ ಇಟ್ಸ್ ಟೈಮ್. ಮೇ ಬಿ ಈ ಲಿಸ್ಟ್ ಅಲ್ಲಿರೋ ಮೂವೀಸ್ ಹಿಟ್ ಆಗಿದ್ರೆ ಆ ಪರ್ಟಿಕ್ಯುಲರ್ ಮೂವಿ ಡೈರೆಕ್ಟರ್ ಇನ್ನ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಮೂವಿ ಮಾಡ್ತಿದ್ರೇನು. ಸಮ್ ಟೈಮ್ ಮೂವಿ ಫೇಲ್ ಆಗಲ್ಲ, ವಿ ಆಸ್ ಎ ಆಡಿಯನ್ಸ್ ಫೇಲ್ ಆಗ್ತೀವಿ. ನಿಮ್ಗೇನಾದ್ರೂ ಇದು ಮೂವಿ ಕೂಡ ರೈಟ್ ಮೂವಿ ಇನ್ ರಾಂಗ್ ಇರಾ ಅಂತ ನಿಮಗೆ ಯಾವ್ದಾದ್ರು ಮೂವಿ ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚು ಎಕ್ಸ್ಪ್ಲೈನ್.